ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವಿಡಿಯೋ. ಆ್ಯಂಡ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ವಿಡಿಯೋಯಿಂದ ನೆಕ್ಸ್ಟ್ ಅಪ್ಕಮಿಂಗ್ ಬರೋ ಎಲ್ಲ ವೀಡಿಯೋಸು ನನಗೆ ಸಿಕ್ಕಾಪಟ್ಟೆ ಸ್ಪೆಷಲ್ ಆಗಿರೋವಂಥ ವೀಡಿಯೋಸ್ ಆಗಿರುತ್ತೆ. ಬಿಕಾಸ್ ಯು ವಿಲ್ ಗೆಟ್ ಟು ನೋ ಇನ್ ಲೇಟರ್ ವೀಡಿಯೋಸ್. ಇವಾಗಲೇ ಅಲ್ಲ, ಸ್ವಲ್ಪ ದಿನ ಆದಮೇಲೆ ಯು ವಿಲ್ ಗೆಟ್ ಟು ನೋ. I will tell. These are the special videos for me. Festival vlog. ಗೌರಿ ಗಣೇಶ ನಾಳೆ ಗೌರಿ ಹಬ್ಬ ಇರೋದು. ಡೇ ಆಫ್ಟರ್ ಟುಮಾರೋ ಇದು ಗಣೇಶ ಹಬ್ಬ. ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬಿಕಾಸ್ ನಾನು ಇವತ್ತಿರೋದು ನಮ್ಮ ಮನೆಯಲ್ಲೇ ಇದ್ದೀನಿ, ಇಲ್ಲೇ ಇದ್ದೀನಿ. ಇಲ್ಲಿ ಗೌರಿ ಗಣೇಶ ಹಬ್ಬ ಏನು ಅಷ್ಟು ಸ್ಪೆಷಲ್ ಸೆಲೆಬ್ರೇಷನ್ ಆ ಥರದ್ದೇನೂ ಇರಲ್ಲ. ಬಿಕಾಸ್ ನಮ್ಮ ಮನೇಲಿ ಅಲ್ಲಿ ನಾವು ಗೌರಿ ಗಣೇಶ ಹಬ್ಬದಲ್ಲಿ ಎಡೆ ಇಡೋದು, ಇಲ್ಲಿ ಮಾರ್ಲಮ್ಮಿ ಹಬ್ಬ ಪಕ್ಷದಲ್ಲಿ ಎಡೆ ಇಡೋದು. ಸೊ ಈ ಹಬ್ಬದಲ್ಲಿ ಏನೂ ಆ ಥರದ್ದು ಏನೂ ಇರಲ್ಲ. ನಮ್ಮಮ್ಮ ನನಗೆ ಬಾಗ್ನ ಕೊಡ್ತಾರಲ್ಲ, ಮದುವೆ ಆದಮೇಲೆ ಬಾಗ್ನ ಕೊಡ್ತಾರೆ. ದಿಸ್ ಇಸ್ ದಿ ಸೆಕೆಂಡ್ ಗೌರಿ ಗಣೇಶ ಹಬ್ಬ ಫಾರ್ ಮಿ. ಬಾಗ್ನ ತಗೊಳಕ್ಕೆ ಕಟ್ಸೋಕ್ಕೆ ಅಂತ ಕರ್ಕೊಂಡು ಹೋಗ್ತಿದ್ದಾರೆ. ಇಲ್ಲೇ ಇದ್ದೆ ಅಲ್ಲ, ನಾವು ಏನಾದ್ರು ತಿನ್ಕೊಂಬರೋಣ, ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಅನನ್ಯ ಹೋಗ್ತಾ ಇದ್ವಿ ಅಮ್ಮನ ಜೊತೆ. ಆ್ಯಂಡ್ ವಿ ಆರ್ ಗೋಯಿಂಗ್, ಲೆಟ್ಸ್ ಗೋ. ಏನೇನಾಗುತ್ತೆ ಅನ್ನೋದನ್ನು ತೋರಿಸ್ತೀನಿ. ಆಫ್ಕೋರ್ಸ್ ಫ್ರೂಟ್ಸು ಮತ್ತು ಬಾಗ್ನ ತೊಗೊಂಡು ಏನಾದ್ರು ತಿನ್ಕೊಂಡು ಬರ್ತೀವಿ. ಅದಾದಮೇಲೆ ನೆಕ್ಸ್ಟ್ ಏನಂತಂದರೆ ಗೌರಿ ಗಣೇಶ ಹಬ್ಬಕ್ಕೆ ನಮ್ಮ ಅತ್ತೆ ಕರ್ತಿದ್ದಾರೆ. ಬಿಕಾಸ್ ಅವ್ರ ಮನೇಲಿ ಎಡೆ ಇಟ್ಟು ಪೂಜೆ ಮಾಡ್ತಾರೆ. ಅಲ್ಲಿಗೆ ಹೋಗೋದನ್ನು ಕೂಡ ನಾನು ವ್ಲಾಗ್ ಮಾಡ್ತೀನಿ. ನೋಡೋಣ ಈ ವಿಡಿಯೋ ಎಷ್ಟು ಲೆಂತ್ ಆಗುತ್ತೆ ಅಂತ. ಬಿಕಾಸ್ ಒಂದೊಂದು ವೀಡಿಯೋಸು ಹೆಚ್ಚು ಕಮ್ಮಿ 50 ಮಿನಿಟ್ಸ್ ಕ್ರಾಸ್ ಆಗಿಬಿಡುತ್ತೆ. ಆವಾಗ ನಾನು ಒಂದೇ ವಿಡಿಯೋಲ್ಲಿ ಹಾಕೋಕ್ಕಾಗಲ್ಲ. ಆ್ಯಂಡ್ ಯೂಶ್ವಲಿ ಹಾಫ್ ಆನ್ ಅವರ್ ಇದ್ರೇ ವೀಡಿಯೋಸ್ ನೋಡೋಕ್ಕೆ ಬೋರ್ ಆಗಿಬಿಡುತ್ತೆ ಅಂತ ಹೇಳಿ ಐ ವಿಲ್ ಡೂ 2 ಪಾರ್ಟ್ಸ್. ನೋಡೋಣ ಈ ವ್ಲಾಗ್ ಎಷ್ಟು ಟೈಮ್ ಆಗುತ್ತೆ, ಎಷ್ಟು ಮಿನಿಟ್ಸ್ ಆಗುತ್ತೆ ಅಂತ. ಇಫ್ ಇಟ್ ವಿಲ್ ಕ್ರಾಸ್ ಹಾಫ್ ಆನ್ ಅವರ್ ದೆನ್ 2 ವಿಡಿಯೋಸ್ ಮಾಡ್ತೀನಿ ನಾನು. ಹಾಫ್ ಆನ್ ಅವರ್ ಆರ್ 40 ಮಿನಿಟ್ಸ್ ಕ್ರಾಸ್ ಆದರೆ ಐ ವಿಲ್ ಡೂ 2 ವಿಡಿಯೋಸ್. ಇಫ್ ಇಟ್ ಈಸ್ ಲೈಕ್ ವಿತಿನ್ 30 ಮಿನಿಟ್ಸ್ ದೆನ್ ಒಂದೇ ವಿಡಿಯೋ ಆಗಿ ಹಾಕ್ತೀನಿ. ಲೆಟ್ಸ್ ಸಿ ಗೈಸ್. ಐ ಆಮ್ ಸೋ ಹ್ಯಾಪಿ ಟು ಸೆಲೆಬ್ರೇಟ್ ಗೌರಿ ಗಣೇಶ ಫೆಸ್ಟಿವಲ್. ಬಿಕಾಸ್ ಎಷ್ಟು ಮೆಮೊರೀಸ್ ಇರುತ್ತೆ. ಬಿಕಾಸ್ ಚಿಕ್ಕವರಿದ್ದಾಗೆಲ್ಲ ನಮ್ಮ ಮನೇಲಿ ಯೂಶ್ವಲಿ ಗೌರಿ ಗಣೇಶ ಏನು ಕೂರಿಸಲ್ಲ. ದೇವಸ್ಥಾನದಲ್ಲಿ ಗೌರಿ ಗಣೇಶ ಕೂರಿಸ್ತಾರಲ್ಲ, ಅಲ್ಲಿಗೆ ಯೂಶ್ವಲಿ ನಮ್ಮ ಮನೇಲಿ ಒಬ್ಬಟ್ಟು ಏನಾದ್ರು ಮಾಡ್ತೀವಲ್ಲ, ಅದನ್ನು ದೇವಸ್ಥಾನಕ್ಕೆ ಎಡೆ ತೊಗೊಂಡೋಗಿ ಕೊಡ್ತೀವಿ. ಅದಾದಮೇಲೆ ಚಿಕ್ಕವರಿದ್ದಾಗೆಲ್ಲ ಹಿಂಗೆ ಅಂತಂದರೆ ದಿನ ಇದು ಗಣೇಶಂಗೆ ಪ್ರಸಾದ ಪೂಜೆ ಮಾಡ್ತಿದ್ರು ನೋಡಿ. ಅದಕ್ಕೆ ಅವಾಗ ಚಿಕ್ಕವರಿದ್ದಾಗ ಸ್ಕೂಲಿಗೆ ಹೋಗ್ತಿದ್ವಲ್ಲ, ಯೂಶ್ವಲಿ ನಮ್ಗೆ ಈ ಟೈಮಲ್ಲಿ ಎಕ್ಸಾಮ್ಸ್ ಟೆಸ್ಟ್ ಅದೇ ಥರ ಇರ್ತಿತ್ತು. ಪಾಪ ನಾವು ಹೋಗಿಲ್ಲ ಅಂತಂದ್ರೆ ಚಿಕ್ಕ ಮಕ್ಳಿಗೆ ಆ ಥರ ಇಷ್ಟ ಇರ್ತಾರ, ಅಲ್ಲಿ ಹೋಗ್ಬೇಕು ಆ ಥರ ಎಲ್ಲ. ನಮ್ಮ ಅಜ್ಜಿ ಪಾಪ ಹೋಗ್ಬಿಟ್ಟು ಏನಾದ್ರು ಇಸ್ಕೊಂಡ್ಬಿಟ್ಟು ಕೊಡ್ತಿದ್ರು. ನಮಗೆ ಸಿಕ್ಕಾಪಟ್ಟೆ ಇಷ್ಟ ಇರ್ತಿತ್ತು ಅವಾಗೆಲ್ಲ ಆ ಥರ ಹೋಗ್ಬೇಕು ಅಂದರೆ. ಅದು ಓದೋದು ಬಿಟ್ಟು ಹೋಗೋದಂದ್ರೆ ಇನ್ನೂ ಸಿಕ್ಕಾಪಟ್ಟೆ ಇಷ್ಟ ಇರ್ತಿತ್ತು. ಆ್ಯಂಡ್ ದಟ್ಸ್ ಆಲ್. ಓಕೆ, ಜಾಸ್ತಿ ಮಾತಾಡೋದು ಬೇಡ. ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಲಿಕ್ಕಿಯರ್ ಸ್ಕೂಲಲ್ಲಿ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಕೈಯಿಂದೆಲ್ಲ ಲೂಸ್ ಆಗೈತೆ. ಲಿಕ್ಕಿ ತಿರ್ಗು. ಓಲೆ ನೋಡಿ, ಒಂದು ಚೆನ್ನಾಗಿದೆ. ಎಲ್ಲಿ ತಗೊಬಂದೆ ಡ್ರೆಸ್ ಎಲ್ಲ? ಹಣೆಗಿಡಿಸ್ಕೊ ಇಲ್ಲಿಗೆ. ಹ್ಞೂ, ಅಮ್ಮಂಗೆ ಹೇಳು. ತಡಿ, ಅದು ಸರಿ, ಅದು ಬಿದೋಯ್ತೈತೆ. ಬೀಳ್ಸ್ಕೊಂಡು ಹೋಗ್ಬಿಟ್ಟು ಆ ಸ್ಕೂಲ್ಗೆ ಹೋಗೋಷ್ಟರಲ್ಲಿ. ಕೃಷ್ಣನ್ ಥರ ನಿಂತ್ಕೋಲಿಕ್ಕೆ, ಕೃಷ್ಣನ್ ಥರ ನಿಂತ್ಕೋ. ಹಿಂಗೆ ನಿಂತ್ಕೋ. ಕಾಲು ಕ್ರಾಸ್ ಮಾಡ್ಬಿಟ್ಟು ಹಿಂಗೆ ಅದು ಫುಲ್ಬಿಟ್ಟು ಹಿಂಗೆ ಇಟ್ಕೋ. ನಿಂತ್ಕೋ, ಚೆನ್ನಾಗಿ ಕಾಣಿಸ್ತೀಯ. ರಾಧೆ ಯಾರು? ನಾಚಿಕೆ ನೋಡು. ಯಾರು ರೆಡಿ ಮಾಡಿದ್ದು? ಅಪ್ಪನ ರೆಡಿ ಮಾಡಿದ್ದು. ಗಾನು ಎಲ್ಲ ಎಲ್ಲಿ ರೆಡಿ ಆಗ್ದವ್ರಾ? ಪುಣ್ಯ ಅವ್ರಿಗಿಲ್ವಾ? ಹಿಂಗಿಡ್ಬೇಕು ನೀನು. ಕಲರ್ ಚಂದ ಬೇಕಲ್ಲ ಆ ಥರ ಇಡೋಕ್ಕೆ. ಇದು ಅವ್ರ ಹತ್ರ ಇದಕ್ಕೇನಪ್ಪ ಕಲರ್ ಚಂದ. ಕಲರ್ದು ಬರುತ್ತಲ್ಲ, ಅದು ಐತಾ ನಿಮ್ಮ ಮನೇಲಿ? ಅದು ಗೊತ್ತಿಲ್ಲ ಕಣೆ, ಪುಣ್ಯಂಗೆ ಗೊತ್ತಿರ್ತಿತ್ತು.
ನನಗೆ ಇಡೋಣ ಕುಂಕುಮ ಅಲ್ಲಿ ಇಡ ವೈಟ್ ಮತ್ತೆ ರೆಡ್ ಅಲ್ಲಿ ಇಡ್ಬೇಕು. ವೈಟ್ ಬೇಕು. ರೆಡ್ ಅಂದ್ರೆ ಇದೆ. ಮನೇಲಿ ಕಲರ್ ಇದೈತೆ ಹಣೆಗೆ ಇಟ್ಕೊಂತಾಳಲ್ಲ ಪುಣ್ಯ ಅದು ಇಲ್ವಾ? ಪುಣ್ಯನ್ ಕರಿ ಹೋಗಿ ನಾನು ಕೇಳ್ತೀನಿ ಅವಳು. ಇವಳು ನೋಡಿ ಇಲ್ಲಿ. ನೀನೇನು ನೀನ್ ರಾಧೇನಾ? ಏನು ಇಲ್ವಾ? ಸುಮ್ನೆ ರೆಡಿ ಆಗಿರೋದಾ? ಫ್ಯಾನ್ಸಿ ಡ್ರೆಸ್ ಚೆನ್ನಾಗೈತೆ. ನೈಸ್. ಲೂಸ್ ಆಯ್ತು. ಚಾಂಜಿಲ್ವಾ ಕಲರ್ ಇಲ್ಲಿ ಏನೋ ಹಚ್ಕೊಂಡು ನೋಡೋಣ. ಲಿಪ್ಸ್ಟಿಕ್ ಹೋಗ್ಬೇಕಲ್ಲ ಅದು ಹಚ್ಕೊಂಡ್ರೆ ಬ್ಲಶ್ ಅದು. ಹಿಂಗ್ ಮಾಡ್ಕೊ ಹಂಗೆ. ಅದು ಫುಲ್ ಒಂದೇ ಹತ್ರ ಡಾರ್ಕ್ ಆಗೈತೆ. ಇದೊಂಚೂರು ಟೈಟಾಗಿ ಹಾಕ್ಸ್ಕೊ ಹಿಂಗೆ. ಅದಾಯ್ತು. ಬೈಲ್ ತಿರುಗಿ. ಅಲ್ಲಿ ಸ್ವಲ್ಪ ಟೈಟ್ ಮಾಡು. ಚುಚ್ಚುತ್ತಾ? ಸಾಕಾ? ಫುಲ್ ಮಿಂಚಿಂಗ್ ಎಲ್ಲ. ಗಾನುಗೆ ಆ ಡ್ರೆಸ್ಸು ಡ್ರೆಸ್ ಅದ್ರಲ್ಲಿ ಕಲರ್ ಚೇಂಜ್ ಅಷ್ಟೇ. ನೀವೆಲ್ಲ ಸುಮ್ಮನೆನಾ? ಗೊತ್ತಿಲ್ಲ ನಾನು. ಏಕೆ? ಗೊತ್ತಿಲ್ಲ. ಕೃಷ್ಣನ್ ಗಣೆಗೆ ಇಡ್ಬೇಕಲ್ಲ. ನಾನು ಇಟ್ ಕಳಿಸ್ತೀನಿ. ಚಾನ್ಸ್ ಐತಾ ಕಲರ್ದು? ಇಲ್ವಾ? ಕರೆ ಕಳ್ಸೋಗೋನ್. ಸ್ಟಿಕ್ಕರ್ ಇಡ್ಸ್ಕೊ ಬಂದಿದೀಯಾ? ವಿಭೂತಿ ಮತ್ತೆ ನಾಮಲ್ಲಿ ಇಡ್ಬೇಕಿತ್ತು. ಅದ್ ಥರ ಏನು ಚೆನ್ನಾಗಿರಲ್ಲ ಅನ್ಸುತ್ತೆ. ಬಿಡು ಹೋಗ್ಲಿ. ಯಾರಿಟ್ಟಿದ್ದು? ಅಮ್ಮ. ಬಿಡು ಹೋಗ್ಲಿ. ಲುಕಿಂಗ್ ಕ್ಯೂಟ್ ಕೃಷ್ಣ. ಕ್ಯೂಟ್ ಕೃಷ್ಣ ಆಗ್ಬಿಟ್ಟಿದೆಯಲ್ಲ ಲಿಕ್ಕಿ. ನಿಮ್ಗೇನು ಅಲ್ಲಿ ಸ್ಟೇಜ್ ಮೇಲೆ ಹೋದಾಗ ಏನು ಹೇಳೋದಿಲ್ವಾ? ಅಲ್ಲಿ ಸ್ಟೇಜ್ ಮೇಲೆ ನಿಲ್ಸಲ್ಲ ಮತ್ತೆ ಏನ್ ಮಾಡೋದು ನೀನು? ಸುಮ್ಮನೆ ರೆಡಿ ಸುಮ್ಮನೆ ಕೂರ್ಸೋದು ಅಷ್ಟೇನಾ ರೆಡಿಯಾಗಿ ಹೋದ್ಮೇಲೆ? ಮತ್ತೆ ಇಷ್ಟೆಲ್ಲ ದುಡ್ಡು ಕೊಟ್ಟು ತಗೊಂಡು ನೀನು ರೆಡಿ ಆಗ್ಬಿಟ್ಟು ಹೋಗಿ ಕುತ್ಕೊಂಡ್ ಬರೋದಷ್ಟೇ. ಲಂಚ್ ಮಾಡೋದಷ್ಟೇ ಕುತ್ಕೊಂಡು. ಓಕೆ, ಕುತ್ಕೊಂಡು ಲಂಚ್ ಮಾಡಿ ಬಂದ್ಬಿಡೋದು. ಗೈಸ್, ಐ ಹ್ಯಾವ್ ಸಮ್ವನ್ ವಿತ್ ಮೀ. ಅಫ್ಕೋರ್ಸ್ ಈ ಮನೇಲಿ ಇದ್ದಾಗ ಅವ್ರು ನನ್ನ ಜೊತೆ ಇದ್ದೇ ಇರ್ತಾರೆ. ಆ್ಯಂಡ್ ಐ ವಿಲ್ ಶೋ ಯು. ಶಿ ಇಸ್ ಗೆಟಿಂಗ್ ರೆಡಿ. ಅಫ್ಕೋರ್ಸ್ ಅವಳೇ ಆಗಿರ್ತಾಳಲ್ವಾ. ಋತು ಇದ್ದ ಮೊನ್ನೆ ಏನಕ್ಕೋ ಅವ್ನು ಬಂದ್ಬಿಟ್ಟು ಹೋದ ಕ್ಲಾಸಸ್ ಇದೆ ಅಲ್ಲ. ಅಫ್ಕೋರ್ಸ್ ಅವನಿಗೂ ಎನಿಹೋ ಹಾಲಿಡೇಸ್ ಇರುತ್ತೆ ಗೌರಿ ಗಣೇಶ ಹಬ್ಬಕ್ಕೆ. ಮೇ ಬಿ ವಿಲ್ ಕಮ್ ಆನ್ ಸ್ಯಾಟರ್ಡೆ ಅನ್ಸುತ್ತೆ. ಲೆಟ್ಸ್ ಸಿ. ವ್ಲಾಗಲ್ಲಿ ಅವನು ಕೂಡ ಬರ್ತಾನೆ. ಎಷ್ಟೊಂದು ಜನಕ್ಕೆ ಅವನನ್ನು ಇಷ್ಟ ಮಾಡ್ತೀರಾ ನೀವು, ಅವ್ನು ನನ್ನ ವ್ಲಾಗ್ಸಲ್ಲಿ ಇದ್ರೆ. ನಿಮಗೂ ಈ ವ್ಲಾಗ್ ಇಷ್ಟ ಆಗುತ್ತೆ. ವಿ ಆರ್ ಗೋಯಿಂಗ್ ನಾವು. ಇಲ್ಲಿ ನೋಡಿ ನಮ್ಮಮ್ಮ ತುರ್ಬೇಕೆರೆಗೆ ಹೋಗ್ತಾ ಇದ್ದೀವಿ. ವಾವ್, ಕ್ಲೌಡ್ಸ್ ಎಲ್ಲ ಸ್ಕೈ ಸಕ್ಕತ್ತಾಗಿ ಕಾಣಿಸ್ತಿದೆ ಅಲ್ವಾ ಅಮ್ಮ? ಫೋನಲ್ಲೂ ಅಷ್ಟೇ, ರಿಯಲ್ ಆಗು ಅಷ್ಟೇ ಅಷ್ಟೇ ಸಕ್ಕತ್ತಾಗಿದೆ. ಇಟ್ಸ್ ಲುಕಿಂಗ್ ನೋಡಿ ಗೈಸ್. ನನ್ನ ಡ್ರೈವಿಂಗ ಹೆವಿ ಡ್ರೈವರ್ ಇವರು ನಮ್ಮನೆ. ಗೈಸ್, ವಿ ಆರ್ ಇನ್ ತುರ್ವೇಕೆರೆ. ಆರೆಂಜ್ ತಗೋತಾ ಇದ್ವಿ. ಅನನ್ಯ, ಅಯ್ಯೋ ಎಷ್ಟು ಶೈನಿಂಗ್ ಹೊಡಿತೈತೆ ಗೊತ್ತಾ ನಿನ್ನ ಸ್ಕಿನ್ನು. ಇಟ್ಸ್ ಲುಕಿಂಗ್ ಟೂ ಕ್ಯೂಟ್. ನಮ್ಮಮ್ಮ ಆರೆಂಜ್ ತಗೋತವ್ರೆ ಗೈಸ್. ಗಣೇಶ ನೋಡಿ, ಗೌರಿ ಗಣೇಶ ಸೋ ಕ್ಯೂಟ್. ಇಲ್ಲಿ ದೊಡ್ಡ ಗಣೇಶ. ನಾವು ಆ ಕಡೆ ಹೋಗಲ್ಲ, ಅದಕ್ಕೆ ಝೂಮ್ ಹಾಕಿದ್ದೀನಿ ಅಷ್ಟೆ. ಎಲ್ಲ ಹತ್ರ ಗೌರಿ ಗಣೇಶ. ಪುಟ್ಟು ಗಣೇಶ, ಪುಟ್ಟು ಗೌರಿ. ಅಲ್ಲಿ ಮಾರ್ಕೆಟ್ ಹಿಂದೆ ಹೋಯ್ತು. ಏನ್ ರಶ್ ಇದೆ. ಬಳೆ ಬೇಡಪ್ಪ.
ನಿನ್ಗೂ ಆ ಥರ ಬಳೆ ತೊಡ್ಸ್ಕೊಳಕ್ ಇಷ್ಟನಾ? ಇವಾಗ ಬಳೆ ಕ್ರೇಜೇ ಇಲ್ಲ, ಹಾಕೋಬೇಕು ಅಂತಾನೆ ಇಷ್ಟ ಆಗಲ್ಲ ಅಷ್ಟು. ನೋಡೋ ಹುಡುಗಿ ಅದು ಗೈಸ್ ಏನ್ ಗೊತ್ತಾ, ಬ್ಯಾಗ್ ಒಳಗಡೆ ಇದ್ದಿದ್ದು ಅದು ಬ್ಯಾಗ್ ಒಳಗಿರೋದ್ರಿಂದ ರೆಡ್ ಕಲರ್ ತೋರಿಸಿ ಹಾಕೊಂಡಿರೋದು. ಫಸ್ಟ್ ಗ್ರೀನ್ ಅಷ್ಟೇ ಹಾಕೊಂಡಿದ್ದು. ಅಲ್ಲಿ ಪುಳಿಯೋಗರೆ ತಗೊಂಡಿದ್ದೀವಿ, ಯಾಕಂದ್ರೆ ಮಸಾಲೆ ದೋಸೆ ಇನ್ನೂ ಆಗ್ತಾ ಇಲ್ಲ ಅಂತೆ. ಆಮೇಲೆ ಇನ್ನೇನು ಉದ್ದಿನ ವಡೆ ಇಲ್ಲ ಅಂತ. ಏನ್ ಗೊತ್ತಾ, ಇಲ್ಲಿ ಮಸಾಲೆ ದೋಸೆ ಕೇಳಕ್ಕೆ ಅಂದ್ರೆ ಬಂದ್ವಿ. ಇಲ್ಲಿ ಮಸಾಲೆ ದೋಸೆ ಸಿಗದೆ 4 o'clock ಮೇಲಂತೆ. ಅದಕ್ಕೆ ಇವಾಗ ನಾವು ಕೂತ್ಕೊಬಿಟ್ಟಿದ್ದೀವಲ್ವಾ, ಅದಕ್ಕೆ ಹೋಗ್ಬಿಡುತ್ತೆ ಅಂತ ಹೇಳಿ ಹೋಗಿ ವೆಯ್ಟ್ ಮಾಡ್ಬೇಕಲ್ಲ, ಸುಮ್ಮನೆ ಕೂತ್ಕೊಂಡು ಅಂತ 1 ಪ್ಲೇಟ್ ಪುಳಿಯೋಗರೆ ತಗೊಂಡ್ಬಿಡ್ತಿದ್ವಿ. ಇವಾಗ ಮೇ ಬಿ ನಿಯರ್ಲಿ 3:33 ಏನೋ ಆಗೈತೆ. ಇವಾಗ ಸಿಗುತ್ತೆ ಅಂತ ಹೇಳಿದ್ರು. ಮತ್ತೆ ಉದ್ದಿನ ವಡೆ ಕೇಳಿದ್ವಿ, ಅದು ಮಾರ್ನಿಂಗ್ ಟೈಮ್ ಅಷ್ಟೇ ಅಂತ ಸಿಗೋದು. ಇವಾಗ ನಮಗೆ ಮಸಾಲೆ ದೋಸೆ ಹೇಳಿದ್ದೀವಿ, ತಂದು ಕೊಡ್ತಾರೆ. ಅನನ್ಯ ನಿನ್ಗೆ ಇನ್ನೇನು ತಿನ್ನಂಗಾಗೈತೆ? ಈರುಳ್ಳಿ ದೋಸೆ ತಿನ್ನಂಗಾಗೈತದೆ ಗೈಸಿಗೆ. ವೆಯ್ಟಿಂಗಲ್ಲಿ ಇದ್ದೀವಿ ಆರ್ಡರ್ ಮಾಡಿ. ಏನು ಯಾರು ನಮ್ಗೆ ವೇಟ್ ಮಾಡಿಸ್ತಾರಲ್ಲ ಅಲ್ಲಿ ಈ ಹೋಟೆಲ್ ಟೈಮಿಂಗ್ಸ್ ಹಂಗಿರೋದು ಗೈಸ್. ಇಲ್ಲಿ 4 o'clock ಮೇಲೇನೆ ಅಂತ ಮಸಾಲೆ ದೋಸೆ ಸಿಗೋದು. ಕಾಯ್ದಿದ್ದಕ್ಕೂ ಸಾರ್ಥಕ ಆಯಿತು. ಫೈನಲಿ ವಿ ಗಾಟ್ ಅವರ್ ಮಸಾಲೆ ದೋಸೆ. ಇವಾಗ ಮಾಡಿರೋದಲ್ವ, ಅದಕ್ಕೆ ಬಿಸಿ ಎಲ್ಲ ತಗೊಂಡಾಯ್ತು. ನನಗೆ ನಮ್ಮ ಅತ್ತೆಗೆ ಎಲ್ಲರಿಗೂ ಬಾಗ್ನ ತಗೊಂಡು ಬಾಗ್ನದ ಸಾಮಾನು ಏನೇನು ಇರುತ್ತೆ, ಹೂವು ಮಳೆ ಇರುತ್ತೆ ಎಲ್ಲ ತಗೊಂಡ್ಬಿಟ್ಟು ಇವಾಗ ಚೆನ್ನಾಗಿ ತಿನ್ಕೊಂಡು ಹೋಗ್ತಿದ್ವಿ. ಪಾಪ ಅನನ್ಯ ಈರುಳ್ಳಿ ದೋಸೆ ತಿನ್ಬೇಕು ಅಂತ ಅಂದ್ಕೊಂಡು, ಬಟ್ ನಮಗೆ ಮಸಾಲೆ ದೋಸೆ ತಿನ್ನೋದ್ರಲ್ಲೇ ಹೋಗ್ತಿದ್ವಿ. ಏನು ಮತ್ತೆ ಇನ್ನೂ ಒಂದು ಹತ್ರ ಸ್ಟಾಪ್ ಕೊಡೋದಿತ್ತು. ಏನಕ್ಕೂ ಬಾದಾಮಿ ಮಿಲ್ಕ್ ಕುಡಿಯೋಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ನಮ್ಮ ಮಳೆ ಬರ್ತೈತೆ ಅಂತ ಹೇಳ್ಬಿಟ್ಟು ಮಳೆ ಬರೋಕ್ಕೆ ಸ್ಟಾರ್ಟ್ ಆಯ್ತಾ ಅಂದರೆ ಸ್ವಲ್ಪ 1-2 drops ಬಿತ್ತು. ಮಳೆ ಬರೋಂಗಾಯ್ತಲ್ಲ ಅಂತ ಹೇಳ್ಬಿಟ್ಟು ಹೋಗೋಣ ಅಂತ ಬಂದುಬಿಟ್ವಿ. ಊರಿಗೆ ಎಂಟರ್ ಆದ ತಕ್ಷಣ ಮಳೆ ಸ್ವಲ್ಪ ಜಾಸ್ತಿ ಆಗ್ಬಿಡ್ತು. ಮನೆ ಹತ್ರ ಬಂದುಬಿಟ್ವಿ. ಹೆಂಗೋ ಮನೆಗೆ ಬಂದಾದ್ಮೇಲೆ ಸ್ವಲ್ಪ ಜಾಸ್ತಿ ಆಯಿತು. ತಗೊಳ್ಳಿ ಗೈಸ್. ಮಾರ್ನಿಂಗ್ ರೆಡಿ ಆದಾಗ ಹೆಂಗಿದ್ಲು, ಈಗ ಹೆಂಗಾಗೋಳು ನೋಡಿ ಗೈಸ್. ಇಲ್ಲಿ ತಿರ್ಗಿಲಿ ಸುಂದರಂಗಿ. ಓಲೆ ಇನ್ನೂ ಬಿಚ್ಚಿಲ್ಲ. ಅಲ್ಲೇನು ಮಾಡ್ಕೋತಿದ್ಯಾ? ಗಮ್ಮು. ಓ, ನಾವು ಚಿಕ್ಕ ಹುಡುಗ್ರಲ್ಲಿ ಹಿಂಗೆ ಮಾಡ್ಕೋತಿದ್ವಿ, ಗಮ್ಮ ಹಾಕ್ಕೊಂಡು ಕೀಳೋದು. ಏನು ರಾಧೆ ಡ್ರೆಸ್ ಮುಗೀತಾ? ಫ್ಯಾಷನ್ ಶೋ ನಾವು ಹೋಗಿದ್ವಾ ಅಲ್ಲಿ ಟೌನ್ಗೆ, ಅಲ್ಲಿ ನೋಡಿದ್ವಿ ನಿನ್ ಡ್ರೆಸ್ನ ಅಂಗಡಿಯಲ್ಲಿ. ಚೆನ್ನಾಗಿತ್ತು. ಅಂಗಡಿ ತಗೊಂಡಿದ್ದು ಟರ್ನಿಂಗ್ ಅಲ್ಲಿ ಈ ಕಡೆ ದೆಬ್ಬೆಘಟ್ಟ ರೋಡ್. ದೆಬ್ಬೆಘಟ್ಟ ರೋಡ್ ಅಲ್ಲ, ನಾವು ದೆಬ್ಬೆಘಟ್ಟ ರೋಡ್ ಅಲ್ಲ, ಅದೇ ಬೇರೆ ಹತ್ರ. ಕುಯ್ಕೊಂಡಿದ್ಯಾ? ಯಾಕೆ? ಕೃಷ್ಣನ್ ನೋಡಿ ಗೈಸ್, ಕೃಷ್ಣನ ಹಣೆಗೆ ಇಟ್ಕೊಂಡಿದ್ಯಾ? ಯಾರು ಇಟ್ಟಿದ್ದು? ಬೈಲಿ ಇಲ್ವಾ? ಇಲ್ಲಿ ಮಿರರಲ್ಲಿ ನೋಡ್ಕೊಳಕ್ ಹೋಗೋಣ. ಏ ಬಾರೋ ಇಲ್ಲಿ. ಇಲ್ಲಿ ಬಾ ಇಲ್ಲಿ. ಅಯ್ಯೋ, ಇಲ್ಲಿ ಹಣೆಗೆ ಇಟ್ಕೊಂಡಿದ್ಯಾ ನೋಡಿ. ಇಲ್ಲಿ ಯಾರು ಇಟ್ಟಿದ್ದು? ಸ್ಟಿಕ್ಕರ್ ಇಟ್ಕೊಂಡು ಹೋಗಿದ್ದೆ. ವಿಭೂತಿ ಬಂದ್ ಮನೇಲಿ ಹಚ್ಕೊಂಡಾನೆ. ಓ, ಅಲ್ಲಿಂದ ಬಂದ. ಏನು ಪ್ಯಾಂಟ್ ಅರ್ಧಾಕೊಂಬಂದ, ಕೃಷ್ಣನ್ ಪ್ಯಾಂಟ್ ಅರ್ಧಾಕ ಬಂದವನ? ಏನೋದಕ್ಕೆ ಪ್ಯಾಂಟ್ ಎಲ್ಲ ಅರ್ಧಾಕೊ ಬಂದಿದ್ಯಂತೆ. ಫ್ಲೂಟು ಮುರ್ದಾಕ್ದ ಗೈಸ್. ಫ್ಲೂಟ್ ಮುರಿಯಕ್ ಹೋಗಿ ಕೈ ಕುಯ್ಕೊಂಡಿರೋದಂತೆ ಇವನು. ಒಂದಿನಕ್ಕೆ ಹಿಂಗೆ. ಏ ನೆನೆ ಯಾರು ಇಲ್ಲಿ ನೋಡಿಲಿ, ನೆನೆ ಯಾರು ಗಂಡ್ಮಗು ಅಂತಿದ್ದಲ್ಲ.
ನಾನು ಸ್ಕೂಟಿಲಿ ಹೋಗ್ತಿದ್ರೆ ಹೆಣ್ಮಗು ಅನ್ನೋದು. ನಾವು ಯಾರಿಗೂ ಗಂಡ್ಮಗು ಅಂತಿದ್ದಲ್ಲ ಅಪ್ಪಾಜಿ ನಿಮ್ಮ ಅಪ್ಪಾಜಿಗ ನಿಮ್ಮ ಅಪ್ಪಾಜಿ ಗಂಡ್ಮಗು ಅಂತೀಯ. ಅವರು ನನ್ನ ಧರ್ಮದು ಅಂತಾರೆ. ಅವರು ನೀನ್ ಅಂತಾರ, ನೀನು ಹಂಗಂತೀಯ? ನಾವು ಅಷ್ಟೇ ಹೆಣ್ಮದು ಅಂತೀವಿ. ವಾ, ನೀನ್ ಯಾರು ನಂತಿ ಹೆಣ್ಮಗು ಅಂತ? ಹೆಣ್ಮಗು ಅಂತ ಯಾರಿಗಂತೀಯ? ನಾನುಗೆ ಮತ್ತೆ ಅಮ್ಮನ್ಗೆ ಮತ್ತೆ ಪುಣ್ಯಂಗೆ. ಓ ಗೈಸ್, ಅಲ್ಲಿಂದ ಬಂದು ಒಂದ್ ರೌಂಡ್ ನಿದ್ದೆ ಆಯ್ತು. ಏನ್ ಗೊತ್ತಾ, ನಾವಲ್ಲಿ ಮಸಾಲೆ ದೋಸೆ ಎಲ್ಲ ತಿನ್ಕೊ ಬಂದಿದ್ದೀವಿ. ನಮ್ಮ ಅಪ್ಪಾಜಿಗೆ ನಾವು ತಿನ್ಕೊ ಬಂದಿರೋದು ಗೊತ್ತಿಲ್ಲ ಅಲ್ಲ ನಮ್ಗೆ ಅಂತ ಹೇಳಿ ಎಗ್ ಪಪ್ಸ್ ತಂದವ್ರು. ನಾನು ಎಗ್ ಪಪ್ಸ್ ತಿನ್ನೋಗು. ಇಲ್ಲಿ ಬಾ, ಇಲ್ಲಿ ಬಾ. ರೆಡಿ ಆಗ್ತಾಳೆ ಇವಾಗ. ನಂಗೆ ಹೊಟ್ಟೆ ತುಂಬೋಗೈತಿ. ತಿನ್ನಲ್ವ ಎಗ್ ಪಪ್ಸ್? ಹಂಗಾರು ತಿಂತಾಳೆ ಅವಳು ಹೇಳಿದ್ದಾಳೆ ಊಟ ಬೇಡ ನನ್ಗೆ ಅಂತ. ಇಂತ ಹೋದ್ರೆ ಒಳಕ್ ಹೋಗ್ತವೆ, ಊಟ ಆದ್ರೆ ಚೂರ್ ಎಕ್ಸ್ಟ್ರಾ ಮಾಡ್ತೀಯಲ್ಲಪ್ಪ. ನಾನು ಹೇಳಿಲ್ಲ ಗೈಸ್ ತಿನ್ನಲ್ಲ ಅಂತ. ಇವಳು ತಾನೇ ಹೇಳಿದ್ ನಾನು ತಿನ್ನಲ್ಲ ಅಂತ. ನಾನು ಊಟ ಮಾಡಲ್ಲ. ಎಗ್ ಪಪ್ಸ್ ತಿಂತೀನಿ. ಗುಡ್ ಮಾರ್ನಿಂಗ್ ಗೈಸ್. ಬ್ರೇಕ್ಫಾಸ್ಟ್ ನಂದಾಯಿತು. ಅನನ್ಯಂದೇ ಲಾಸ್ಟ್, ಬಿಕಾಸ್ ಪಾಪ ಅವಳೇ ದೋಸೆ ಹಾಕ್ಕೊಟ್ಟಿದ್ದು. ದೋಸೆ, ಆಲೂಗೆಡ್ಡೆ ಪಲ್ಯ ಮತ್ತು ಚಟ್ನಿ. ಸಕ್ಕತ್ತಾಗಿದೆ. ದೋಸೆ ಚೆನ್ನಾಗಿ ಹಾಕ್ತಾಳೆ. ಎಲ್ರದ್ದು ಬ್ರೇಕ್ಫಾಸ್ಟ್ ಆಯಿತು, ಅವಳೇ ಆಗ್ತಿದ್ದಲ್ಲ, ಅದಕ್ಕೆ ಅವಳು ಲಾಸ್ಟಿಗೆ ತಿಂತಿದ್ದಾಳೆ. ಆ್ಯಂಡ್ ಇನ್ನೊಂದು ವಿಷಯ ಏನು ಗೊತ್ತಾ, ಋತು ಬರ್ತಿದ್ದಾನೆ. ಈ ಲೆಫ್ಟ್ ಬ್ಯಾಂಗ್ಳೂರ್ ಈಸ್ ಕಮ್ಮಿಂಗ್ ಆನ್ ದಿ ವೇ. ಲೆಟ್ಸ್ ಸಿ ಯಾವ ಟೈಮಿಗೆ ಬರ್ತಾನೆ ಅನ್ನೋದನ್ನು ನೋಡಬೇಕು. ಆಮೇಲೆ ಗೈಸ್, ಆ್ಯಂಡ್ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ಗೌರಿ ಹಬ್ಬ. ನಮ್ಮ ಮನೇಲಿ ಅದರ ಸೆಲೆಬ್ರೇಷನ್ಸ್ ಏನಿಲ್ಲ. ಇವತ್ತೇನೆಂದರೆ ಬಾಗ್ನಗಳನ್ನ ಇಟ್ಬಿಟ್ಟು ಪೂಜೆ ಮಾಡ್ತೀವಿ. ಅಮ್ಮಂಗೆ ಕೊಟ್ಟಿರೋ ಬಾಗ್ನ ಮತ್ತು ನಮ್ಮಮ್ಮ ನನಗೆ ಕೊಟ್ಟಿರೋ ಬಾಗ್ನ ಈ ಸತಿ ಇಲ್ಲೇ ಇದ್ದೀನಲ್ಲ, ಇಲ್ಲೇ ಇದೆಯಲ್ಲ, ಇಟ್ಬಿಟ್ಟು ಪೂಜೆ ಮಾಡ್ತೀವಿ. ನಮ್ಮ ಅತ್ತೆಯರಿಗೆ ತೊಗೊಂಡಿರೋದನ್ನ ಅವರಿಗೆ ನಾಳೆ ನಾಳೆ ಹೋಗ್ತೀವಿ, ಅವಾಗ ಕೊಡ್ತೀವಿ. ಆ್ಯಂಡ್ ದಟ್ಸ್ ಆಲ್. ಇದೆಲ್ಲ ನಮ್ಮ ಅಮ್ಮನ ಬಾಗ್ನ. ಹೂವು ಫ್ರಿಡ್ಜಿಗೆ ಎತ್ತಿಟ್ಟಿದ್ದೀವಿ. ಇದು ಯಾವುದೋ ಬೇರೆದು ಮೇಲ್ಗಡೆ ಇದ್ದಿದ್ದು. ಹೂವು ಫ್ರಿಡ್ಜಿಗೆ ಎತ್ತಿಟ್ಟಿದ್ದೀನಿ. ಇದೆಲ್ಲ ನಮ್ಮ ಅತ್ತೆ ಬಾಗ್ನ. ಇದು ಅಷ್ಟೇ, ಹೂವು ಎಲ್ಲ ಫ್ರಿಡ್ಜಿಗೆ ಎತ್ತಿಟ್ಟಿದ್ದೀವಿ. ಇದು ಬಾಗ್ನದ ಐಟಮ್ಸ್ ಅಷ್ಟೇ ಇರೋದು. ಫ್ರೂಟ್ಸು, ಎಲೆ, ಅಡಿಕೆ, ಏನೇನೋ ಬಾಗ್ನದ ಬಾಕ್ಸು, ಮತ್ತು ಬ್ಲೌಸ್. ಇದು ನಂದು ದೇವ್ರ ಮನೇಲಿ ಐತಿ. ಹೂವದ್ದು ಕವರ್ಸ್ ಎಲ್ಲ ಇಟ್ಟಿದ್ದೀನಿ. ಪೂಜೆ ಮಾಡ್ಬೇಕಾದ್ರೆ ತೋರಿಸ್ತೀನಿ ಗೈಸ್. ನೋಡಿ ಗೈಸ್, ನಮ್ಮ ಮನೆ ಹತ್ರ ಮಾರಕ್ಕೆ ಬಂದಿರೋರು ತೊಗೊಬಂದವ್ರು ಈ ಥರದ್ದು. ನಾವು ಸುಮ್ಮನೆ ನೋಡ್ತಾ ಇದ್ದೀವಿ, ಮಾಡೋಕ್ಕೆ ಕೆಲಸ ಇಲ್ವಲ್ಲ. ಚೆನ್ನಾಗಿದೆಯಾ ಕೆಲಸ ಕೊಡಲ್ಲ ನೋಡಿ ಗೈಸ್, ಯಾವ್ದಾದ್ರು ಚೆನ್ನಾಗಿದೆ ಅಂತ. ನಿಂಗೆ ಬೇಕಾ? ಯಾವ ಚೆನ್ನಾಗ ನೋಡಿ. 3 ಸೆಟ್ಟಲ್ 2 ಸೆಟ್ಟಲ್ ಕವರ್ದು. ಅದು ಇದು ಕವರು, ಅದು ಬಟ್ಟೆ ಅಂತ ನಾನು ಹೇಳಿದೆ. ಕಲರ್ ಇದೆ ಪರವಾಗಿಲ್ಲ ಅಂತ. ಅದು ಚೂರು ಚೆನ್ನಾಗಿಲ್ಲ. ಅದೊಂದು ಕವರ್ ಅದೇನು ಕಲರ್ ಹೋಗೋದಲ್ಲ, ಎಷ್ಟೋ ವರ್ಷ ಇಟ್ಕೊಳ್ಬೋದು. ಕಲರ್ ಅದು ಕವರು, ಇದು ಬಟ್ಟೆ. ನಮ್ಮಮ್ಮಗೆ ಎಷ್ಟಿದ್ರು ಬೇಕು ಜಾಗ ಇಲ್ಲ ಅಂದ್ರೂ ಅಷ್ಟು ತಗೊಳ್ಳೋದು. ಕೊಂಬಿಡಪ್ಪ ಅನನ್ಯ. ಇಲ್ಲಿ ನೋಡಿ, ತಗೊಂಡ್ರ ನೀವು? ಕೇಳಿದ್ ನೋಡೋದು ಮಾತ್ರ ಚೆನ್ನಾಗಿಲ್ಲ. ಕವರ್ದದು ಮತ್ತೆ ಯಾಕ್ರಿ ನೋಡಿದ್ರಿ? ಮತ್ತೆ ತಗೋಣ ಅಂತ ನೋಡ್ದು, ಅದೇ ಚೆನ್ನಾಗಿಲ್ಲ. ಈ ಕವರ್ದದು. ಕವರ್ದು ಬೇಡವಾ ನಿಮಗೆ? ಕವರ್ದು ಬೇಡ. ಆಯ್ತು ನೀಡಿರಿ. ಮಲ್ಲಿರವ್ರನ್ನೇ ಹಾಕಿ ನೀಡಿರಿ ಫಸ್ಟ್. ಬಾಕ್ಲ ಆಯ್ತು, ಹಾಕ್ರಿ ನೀವು ಬಾಕ್ಲಿ. ನಡೀರಿ, ಹೋಗೋಣ. ಎಸಿಲೋರಿ ಗೈಸ್, ನಿಮ್ಮ ಹುಡುಗ ಬಂದವನೇ ಬರೀ ಫೋನು ಫೋನು ಫೋನು. ಈಗ ಬಂದವನೇ ಬ್ಯಾಗು ಒಳಗೆ ತಂದಿಕ್ಕಿಲ್ಲ. ಇನ್ನ ತಿರ್ಗೇಶಾಕಿ
ಏನಪ್ಪ ಇರುತ್ತೆ ಏನು ಏನು ಪರ್ಸನಲ್ಸ್ ಅವೆಲ್ಲ ಆಗಲೆಲ್ಲ ಹೇಳಲ್ಲ ನಾವು ಅದೆಲ್ಲ. ಆಯ್ತು ಬಾ. ಲಾಗ್ ಆಫ್ ಮಾಡಿ ಹೇಳ್ತೀನಿ. ಲಾಗ್ ಆಫ್ ಮಾಡಲ್ಲವಾ? ಆಮೇಲೆ ಎಲ್ಲರಿಗೂ ಪಬ್ಲಿಷ್ ಆಗ್ಬಿಡುತ್ತೆ. ಪಬ್ಲಿಷ್ ಇನ್ನೇನು ಅಲ್ಲ. ಗೋವಾ ಶರ್ಟ್ ಇಟ್ಕೊಂಡಿದ್ಯಾ? ಆಫ್ ಏ ಮಾಡು ಬುಡ ಸಾಕು. ನಿಂಗೆ ಯಾಕೆ? ಇಲ್ಲ ಮಾಡಲ್ಲ, ನಾನು ಆಫ್ ಮಾಡಲ್ಲ ಹಿಂಗೆ ಆಡೋದು ಇವನು ಯಾವಾಗ್ಲೂ. ಹೋಯ್ತಾವ್ ನೋಡ್ರಿ, ನಾನು ಹಿಂದೆ ಹೋಯ್ತೀನಿ ನಾನು. ಹೇಳೋದೇನು ಹೇಳ್ತಿದ್ದಲ್ಲ? ಏನಿಲ್ಲ, ಟ್ಯಾಟೋ ಹಾಕ್ಸ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಐಶಿ ದುಡ್ಡು ಕೊಡ್ತೀಯ ಅಂತವನೆ. ಟ್ಯಾಟೋ ಹಾಕ್ಸ್ಕೊಳ್ಳೋಕೆ ದುಡ್ಡೇ ಇಲ್ಲ, ಮತ್ತೆ ಟ್ಯಾಟೋ ಯಾರಕ್ಕೆ ಹಾಕ್ಸ್ಕೋಬೇಕು? ಏನ್ ಹೇಳೋದು ಏನ್ ಹೇಳ ಟ್ಯಾಟೋ ಟ್ಯಾಟೋ ಹೇಗ? ಏನಿಲ್ಲ, ಟ್ಯಾಟೋ ಅಲ್ವಾ? ಟ್ಯಾಟೋ. ಟ್ಯಾಟೋ ಮಿಂಟ್ಲ ನೀನೇನಾರ? ನಾನೇ ಮೆಂಟ್ಲ ಅದನ್ನ. ಟ್ಯಾಟೋ 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 ಅಂತ. ನಡಿ ಬಾ. ಇಲ್ಲಿ ನಮ್ಮ ಮನೇಲಿ ಕಾಯಿ ಒಬ್ಬಟ್ಟು ರೆಡಿ ಆಗಿದೆ, ಅಲ್ಲೇ ತಿಂದು ಆಗಿದೆ. ಇಲ್ಲಿ ಒಬ್ಬಟ್ಟಿನ ಸಾಂಬಾರು ಮಾಡ್ತಾ ಇದ್ದಾರೆ. ನಮ್ಮಮ್ಮ ಎಲ್ಲ ರೆಡಿ ಮಾಡಿ ಕೊಟ್ಟೋಗಿದ್ರು, ಇವಳು ರೆಡಿ ಹಾಕಿದ್ದಾಳೆ ಮಾಡಕ್ಕೆ. ಇವಳು ಕಾಯಿ ಒಬ್ಬಟ್ಟು ತಿಂದಿದ್ದಾಳೆ ಗೈಸ್. ಮಾಡ್ಬೇಕಾದ್ರೆ ಮಾತ್ರ ಬೇಡ ಅನ್ನೋದು. ಇವಳು ಮಾಡೋದು ಇಲ್ಲ, ತಿನ್ನೋದಷ್ಟೇ. ನಾನು ಮಾಡಿದೆ, ನಾನು ಉಂಡೆ ಮಾಡ್ಕೊಡ್ಲಿಲ್ವಾ? ನಾನು ಬೇಯಿಸ್ಲಿಲ್ವಾ? ಅದೇ ಮತ್ತೆ ಬಟ್ ನೀನು ಮಾಡೋದು ಬೇಡ ಅಂದಿದ್ದು. ಮಾಡ್ಬೇಕಾಗುತ್ತೆ ಅಂತ ಗೈಸ್, ಬೇಡ ಅನ್ನೋದು. ನೀವು ಹಂಗೇನಾ? ಯಾರಾದರೂ ಹಂಗೆ ಇದ್ದೀರಾ? ಮಾಡ್ಬೇಕಲ್ಲ ಅಂತ ತಿನ್ನಕ್ಕೆ ಇಷ್ಟ ಇದ್ರು ಬೇಡ ಅಂತ ಅನ್ನೋ ಥರ. ನೈಲ್ ಪಾಲಿಶ್ ಹಚ್ತವ್ರೆ ಐಶ್ವರ್ಯ ಅವರು. ಟೈಮ್ ನೋಡಿ ಎಷ್ಟಾಗಿದೆ ಅಂತ. ಟೈಮ್ ಬಂದು 10:30. ನಮ್ಮದು ಸೇಮ್ ಗೊತ್ತಾ, ನಮ್ಮ ಗೌರಿ ಪೂಜೆ ಎಲ್ಲ ಮುಗೀತು. ಬಟ್ ಪೂಜೆ ಮಾಡಿದ್ದು ಅಫ್ಕೋರ್ಸ್ ಏನೂ ತೋರಿಸಿಲ್ಲ. ಪೂಜೆ ಎಲ್ಲ ಮುಗೀತು, ಊಟನೂ ಆಯಿತು. ಒಬ್ಬಟ್ಟಿನ ಸಾಂಬಾರು ಅಂತೂ ಸ್ವರ್ಗ, ಸಕ್ಕತ್ತಾಗಿತ್ತು. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಒಬ್ಬಟ್ಟಿನ ಸಾಂಬಾರು, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆ್ಯಂಡ್ ಟುಮಾರೋಸ್ ಪ್ಲ್ಯಾನ್ ಏನು ಗೊತ್ತಾ, ನಾನು ನನ್ನ ಇಬ್ಬರು ಸ್ಯಾರಿ ಹಾಕ್ಕೊಳ್ಳೋಣ ಅಂದ್ಕೊಂಡಿದ್ದೀವಿ. ಲೆಟ್ಸ್ ಸಿ ಹೌ ವಿಲ್ ಲುಕ್. ಅದಕ್ಕೋಸ್ಕರ ದಿಸ್ ಆಲ್ ದಿ ಪ್ರೆಪ್. ಐಬ್ರೋಸ್ ಎಲ್ಲ ಆಯಿತು. ಇವಾಗ ನೈಲ್ ಪಾಲಿಶ್